नत्वा भक्ति पुरस्सरम् परम पूज्य प्रातस्मरणीय ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮೀಜಿಯವರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮನೆದು ಉಪಸ್ಥಿತ ಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಕ್ಷೇತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ ಆರೂಢ ತತ್ವ ಚಿಂತನ ಸಾಧನ ಶಿಬಿರ ಪ್ರಸ್ತುತ ಚಿಂತನದ ವಿಷಯ ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮೀಜಿಯವರ ಪಾವನಮಯವಾದ ಚರಿತ್ರೆ. ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಸಾಹಿತ್ಯಕ್ಕೆ ಪೂಜ್ಯ ಶಿವಪುತ್ರ ಮಹಾಸ್ವಾಮೀಜಿ ಅವರು ಟೀಕಾ ತಾತ್ಪರ್ಯ ಬರೆಯದೇ ಹೋಗಿದ್ರೆ ನಾವೆಲ್ಲ ಅರ್ಥ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ ಪುಣ್ಯಾತ್ಮರೇ. ಅಂತಹ ಮುಮುಕ್ಷುಗಳಿಗೆ ಮಹದುಪಕಾರ ಮಾಡತಕ್ಕಂಥ ಮಹಾತ್ಮರ ಜೀವನ ಚರಿತ್ರೆಯನ್ನು ನಾವು ನೋಡ್ತಾ ಇದ್ದೇವೆ. ನಿನ್ನಿನ ದಿವಸ ಪ್ರಶ್ನೆ ಮಾಡಿದ್ದಾರೆ ಶಿವಪುತ್ರ ಮಹಾಸ್ವಾಮೀಜಿ ಅವರು. ಗುರುವೇ ಕೇವಲ ನಿನ್ನ ನಿಜ ನನ್ನ ನಿಜನ ನರಿವತ್ತ ಪರ್ಯದನೆಂತು ಎನ್ನಯ ಕರ್ಣ ಇಂದ್ರಿಯಗಳಿಗೆ ನಿಲುಕದ ಪರಮ ತತ್ವವನು ಅರೆರೆ ವೇದದ ಮಾತಿನಿಂದಲೂ ಅರಿಯಲಿಕ್ಕಳವಲ್ಲವೆನ್ನುತ್ತ ಗುರುವೇ ವೇದವು ತಿಳಿಯಲಾಗದೆ ತಿರುಗಿ ಬಂದಿವರು. ಪ್ರತಿಯೊಬ್ಬ ಮನುಷ್ಯ ತನ್ನ ಸ್ವರೂಪವನ್ನು ತಾನು ಪಡೆದುಕೊಳ್ಳಲೇಬೇಕು, ತಿಳಿಯಲೇಬೇಕು. ಅವಿಜ್ಞಾತೆ ಅಂದರೆ ಜನ್ಮ ನಷ್ಟಂ, ಜ್ಞಾನಾತೆ ಜನ್ಮ ಸಾರ್ಥಕಂ, ಜ್ಞಾತುರಾತ್ಮ ನ ದೂರೇಶಾದಿತಿ ವೇದಾಂತ ಡಿಂಡಿಮಃ. ವೇದಾಂತದ ಡಂಗೂರ ಹೊಡೆದು ಹೇಳ್ತಾ ಇದ್ದಾರೆ ಜಗದ್ಗುರು ಶಂಕರಾಚಾರ್ಯರು. ಅವಿಜ್ಞಾತೆ ಜನ್ಮ ನಷ್ಟಂ, ನಮ್ಮ ಆತ್ಮಸ್ವರೂಪವನ್ನು ನಾವು ತಿಳಿಯದೇ ಹೋದದ್ದಾದರೆ ಈ ಜನ್ಮವೇ ನಷ್ಟ ಆಗ್ತದೆ. ತಿಳಿದದ್ದಾದರೆ ಸಾರ್ಥಕ ಆಗ್ತದೆ. ತಿಳಿಯಬೇಕಾದರೆ ಆತ್ಮ ನಮಗೆ ಅತ್ಯಂತ ಸಮೀಪದ. ಇಷ್ಟು ಸಮೀಪಿದ್ದರೂ ಕೂಡ ನಾವು ಆ ಆತ್ಮಸ್ವರೂಪವನ್ನು ತಿಳಿಯದೇ ಹೋದಿವಂತಂದರೆ ವ್ಯರ್ಥ ವ್ಯರ್ಥ ವ್ಯರ್ಥ. ಯಾಕೆ ಹುಟ್ಟಿ ಬಂದೆವು ಮನುಷ್ಯರಾಗಿ? ಏನ ಕಾರಣ? 84 ಲಕ್ಷ ಯೋನಿಗಳಲ್ಲಿ ತಿರುಗಿ 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 ಈ ಮಾನವ ಜನ್ಮಕ್ಕೆ ಬಂದೀವಪ್ಪ. ಹೋಗುತ್ತಿರುವುದು ಕಾಯಗರ್ಥ. ಇದನ್ನ
ಯೋಗಿ ಸಮರ್ಥ. ಯೋಗಿ ಸಮರ್ಥ. ಕಾಯ ಹೋಗ್ತದ, ದಿನಗಳು ಹೋದಂಗ ನಾವು ಯಮನ ನಿತ್ಯಂ ಸನ್ನಿಹಿತೋ ಮೃತ್ಯು ಅಂದ್ರೆ ನಮಗೆ ಸಾಯೋದು ನೆನಪಿಲ್ಲ ಅಂದ್ರೂ ಕೂಡ ಯಮನ ಲಿಸ್ಟ್ದಾಗ ನಮ್ಮ ಹೆಸರು ಐತಿಲ್ರಿ. ಗ್ಯಾರಂಟಿ ಮತ್ತು ಅದಕ್ಕೇನು ವ್ಯವಸ್ಥೆ ಮಾಡಿದ್ರೆ ಏನೋ ವ್ಯವಸ್ಥೆ ಮಾಡಿದ್ರೆ ಎಲ್ಲರೇ ಅಂತ ತಿಂಗಳ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ 15 ದಿವಸ ರೊಟ್ಟಿ ಅದು ಇದು ಏನೇನೇನೋ ಮಾಡ್ತೀರಿ. 15 ದಿವ್ಸಕ್ಕೆ ತಿರುಗಿ ಬರುವುದು. ಏನು ತಿರುಗಿ ಬರಲಾರ್ದೊಂದು ಶಾಸ್ತ್ರ ಅದ. ಏನು ವ್ಯವಸ್ಥೆ ಮಾಡಿದ್ರಿ? ಏನಿಲ್ಲ. ನನ್ನೊಬ್ಬ ಕೇಳಿದ, ಅಪ್ಪಗಳ ನೀವು 84 ಲಕ್ಷ ಅಂತ ನಮ್ಮ ತೆಲಿ ಕೆಲಸ ಹಾಕಿದ್ದೀರಿ. ಈಗರ ನಾ ಹುಟ್ಟೇನೆ, ಸಾಯ್ತಾನೆ, ಸಾಕ್ತ ಬಳಿಕ ಹುಡ್ತಾನೆ ಅನ್ನೋಕ್ಕೆ ನಿಮ್ಮಲ್ಲಿ ಏನು ಆಧಾರ ಅದ? ಬರೋಬರಿ ಕರೆಕ್ಟ್ ಅದಲ್ಲ. ಅವನು ಶಾನೆ ಐತ್ರಿ. ಈಗರ ನಾ ಹುಟ್ಟೇನೆ, ಸಾಯ್ತಾನೆ, ಸಾಕ್ತ ಬಳಿಕ ಹುಟ್ಟುತ್ತಾನೆ ಅನ್ನೋದಕ್ಕೆ ಏನು ಕಾರಣ, ಏನು ಆಧಾರ ಅದ ನಿಮ್ಮ ಹತ್ತಿರ ಅಂದಮ್ಮ. ನಾ ಅಂದೆ, ಈಗ ಹುಟ್ಟಿದ್ದರೆ ಒಪ್ಪಗೊತ್ತಿಲ್ಲ. ಹುಟ್ಟೇನಲ್ರಿ, ಮುಂದಕ್ಕೆ ಕೂತಾನಲ್ಲ. ಈಗ ಹುಟ್ಟಿದೆಯಲ್ಲ, ಈಗ ಹುಟ್ಟಲಾಕ ಕಾರಣ ಏನು? ಯಾರು ಅರ್ಜಿ ಹಾಕಿದ್ರ, ಯಾರು ಫೋನ್ ಮಾಡಿದ್ರ, ಏ ಬಾರಪ್ಪ ನೀ ಇಲ್ದ ಇಲ್ಲಿ ನಡೆಯಂಗಿಲ್ಲ ಅಂತ ಏನಾರ ಅಂದಿದ್ರ, ಯಾವ ಕಾರಣದಿಂದ ಈ ಹುಟ್ಟಿ ಬಂದು ಇದೇ ಕಾರಣದಿಂದ ಸಾತ್ವಳಿಕ ಮತ್ತೆ ಹುಟ್ಟಿ ಬರ್ತೀಯಾ? ಗ್ಯಾರಂಟಿ ಹೌದಲ್ರಿ. ಮತ್ತೆ ನನಗೆ ಕೊಟ್ಟು ಧೈರ್ಯ ಬರ್ದ ಹೌದಂದ್ರೆ ಮೊದಲು ಮಾಡಿದ ಕರ್ಮದಿಂದಲೇ ಒದಗಿ ಬಂದೆನು ತಾಯಿ ಉದರಕ್ಕೆ. ಕರ್ಮ ಮಾಡಿದ್ದೇ ಬಂದು ಈಗ ಸುಮ್ಕುತ್ತೀಯ? ಕರ್ಮ ಮಾಡಕತ್ತೀರಿ, ಮಾಡಿದ್ದನ್ನು ಮಾರಾಯ. ಅದಕ್ಕೋಸ್ಕರವಾಗಿ ಕರ್ಮ ಗಂಟು ಕಟ್ಕೊಂಡು 84 ಲಕ್ಷ ತಿರುಕೋತ್ ಈಗ ಬಂದು. ಇದೊಂದು ಭಾಳ ಶ್ರೇಷ್ಠವಾದ ಏನ್ರಿ ಜಾಗ ಅದ. ಇಲ್ಲಿ ಬಂದು ನೀನು ನಿನ್ನ ಆತ್ಮಸ್ವರೂಪನ ತಿಳಿದೇ ಹೋದಿ ಅಂದ್ರೆ ವ್ಯರ್ಥ ಆಗ್ತದೆ ತಮ್ಮ, ವ್ಯರ್ಥ ಆಗ್ತದೆ. ಅದಕ್ಕೆ ಅವ್ರು ಏನಂತಾರ, ಗುರುವೇ ಕೇಳ ನನ್ನ ನಿಜನ ನರಿವ ಪರಿಯದ ನೆಂತು ಎನ್ನನು ಕರ್ಣ ಇಂದ್ರಿಯಗಳಿಗೆ ನಿಲುಕದ ಪರಮ ತತ್ವವದು. ನಮ್ಮ ಕರ್ಣ ಇಂದ್ರಿಯಗಳಿಗೆ ಆತ್ಮತತ್ವ ನಿಲುಕದ ಪರಮ ತತ್ವ ಅದ. ಆ ಪರಮ ತತ್ವ ಅದನ್ನ ಹ್ಯಾಂಗ ತಿಳಿಬೇಕು? ಇದನ್ನೇ ಯೋಗವಾಷ್ಟದ ಸಾರವನ್ನು ಶ್ರೀಮಣ್ಣಿಜಿಯರು ಪರಮಾರ್ಥ ಗೀತೆ ಎಳೆದು ಬರೆದ. ತನ್ನ ನಿಜ ಸ್ಥಿತಿ ತಾನೇನೆ ಅಂದರು. ಮುಂದಿನ ಪರಿಭವ ಆಯ್ತೆಂದು ಎಂತ ಆಯ್ತು ಅಂದು, ಇನ್ನಿದು ಪರಿಯುವುದು ಪಾಯವಿದೆ ಅಂದು, ನನ್ನೇ ನನಗೆ ಬೇಳೆಂದು. ರಾಮಚಂದ್ರ ವಶಿಷ್ಠರ ದರ್ಶನಕ್ಕೆ ಹೋದಂತ. ಆಪ ಕೂಡು ತಗೋ ಹಾಲು ಹಣ್ಣು ಕೊಟ್ಟು ತಮ್ಮ ನೀ ಯಾರು ಅಂತ ಕೇಳಿದರು ವಶಿಷ್ಠರು ರಾಮಚಂದ್ರನನ್ನ. ರಾಮಚಂದ್ರ ಅಂದ, ನಾನು ಅಯೋಧ್ಯಾಪತಿ ಅಂದ. ವಶಿಷ್ಠ ಅಂತಾರ, ನಾ ಏನು ಕೇಳಕತ್ತೀನಿ, ಯಾವ ದೇಶದ ಅರಸ ಅಂತ ಕೇಳಿಲ್ಲ. ಯಾವ ದೇಶದ ಅರಸ ಅಂತ ಕೇಳಿದ್ರೆ ಅಯೋಧ್ಯಾಪತಿ ಅಂತ ಹೇಳಬಹುದಾಗಿತ್ತು. ನನ್ನ ಪ್ರಶ್ನೆ ಏನು, ನೀನು ಯಾರು? ಅವ ಅಂದ, ನಾನು ದಶರಥ ಪುತ್ರ ಅಂದ.
ತಮ್ಮ ನಾ ಮಾತಾಡೋ ತಿಳಿತೈತಿಲ್ಲ. ನೀ ಯಾರ ಮಗ ಅಂತ ಕೇಳೀನಿ ನಾನು, ಯಾರ ಮಗ ಅಂತ ಕೇಳಿ ನಾನು ಇಲ್ಲ. ನೀ ಯಾರು? ಅವನು ಸ್ವಲ್ಪ ಗದ್ಮ ಹಿಡಿತು. ಅಪ್ಪ ನನ್ನ ಪರೀಕ್ಷೆ ಆಗೋಲ್ಲ ಅಂತೇಳಿ ನಾನು ಸೀತಾಪತಿ ಅಂದವ. ಎಲ್ಲ ಕಿತಾಪತಿ. ಅಲ್ಲ, ನೀ ಯಾರ ಗಂಡ ಅಂತ ಕೇಳಿದ್ರೆ ಸೀತಾಪತಿ ಅಂತ ಹೇಳಬಹುದಾಗಿತ್ತು. ನಾನು ಕೇಳುವುದೇನು, ನೀ ಯಾರು? ಅವನ ಕಡೆಗಂದ ನಾನು ರಾಮಚಂದ್ರ ಅಂದ. ವಶಿಷ್ಠಂದು ರಾಮಚಂದ್ರ ಅನ್ನೋದು ನೀನು, ನಿನ್ನ ಹೆಸರು ಅಂದ್ರ ಅವರು ತಿಳಿಯಾಕೈತಿಲ್ಲ. ಕಲ್ಲು ತಗೊಳ್ಳೋ. ರಾಮಚಂದ್ರ ಅನ್ನೋದು ನೀನು, ನಿನ್ನ ಹೆಸರು. ನನ್ನ ಹೆಸರು, ನಾನು ನಿನ್ನ ಹೆಸರು ಕೇಳಿ ನೀನು. ಇದೇ ಪ್ರಶ್ನೆ ನೀವು ನಿಮ್ಮೊಳಗೆ ಹಾಕೋರಿ. ಏನು ಬರ್ತೈತಿ? ರಾಮಚಂದ್ರನಿಗೆ ತಿಳಿಲಿಲ್ಲ ಅಂದ್ರೆ ಈ ಕುಗ್ರಾಮಿಗೆ ಅಂತ ತಿಳಿತೈತೆ ಹುಚ್ಚಿ. ಅವಾಗ ಶರಣಾಗತನಾದ ತನ್ನನಿಗೆ ಸ್ಥಿತಿ ತಾನೇನೆಂದು ಮಣ್ಣಿನ ಪರಿಭವ ಎಂತಾಯ್ತೆಂದು ಹೆಣ್ಣಿನ ಪರಿಭವ ನನ್ನೇ ನನಗೆ ಸುಜನ ಶಿರೋಮಣಿ ಶಿಷ್ಯನ ನಿನ್ನ ನಿಜ ಊಹಿಸಬಾರದು ಸಂಪನ್ನ. ಅದು ವಚನಕ್ಕೆ ಗೋಚರನಲ್ಲೆಂದು, ಅದು ಮಾನಸಕ್ಕೆ ವಿಷಯ ಅಲ್ಲೆಂದು. ರಮ, ನೀನು ಯಾರು ಅನ್ನೋದನ್ನ ಅದು ನಮಗ ಬಾಯಿಂದ ಹೇಳಕ್ ಬರಂಗಿಲ್ಲ, ಮನಸ್ಸಿನಿಂದ ನಿನಗ ತಿಳಿಯಾಕ. ಅವನ್ನ ಇದು ಮಾಂಡ ಪುಸ್ತಕ ಕಾಣಿಸ್ತದೆ, ನಿಮ್ಗೆ ಹೇಳಕ್ ಬರಂಗಿಲ್ಲ, ನಮ್ಗೆ ತಿಳಿಯಾಕ ಬರಂಗಿಲ್ಲ. ವೇದೋಪನಿಷತ್ತುಗಳು ವ್ಯರ್ಥ ಆಗ್ತಾವಲ್ಲ. ಆವಾಗ ಅವರಂದ್ರು ಪೇಳುತ್ತಮ್ಮತ್ವಂದನು ಇಂದ ಏಳು ಪದೇಶಿಸಬೇಕಲ್ಲ. ಗುರುಗಳಿಗೆ ನಾವು ಯಾಕೆ ತಲೆಗಾಗ್ತೀವಿ? ಈಶ್ವರಿಗಿಂತಲೂ ಗುರುಗಳು ಅಧಿಕತೆ ಯಾಕಂತೀವಿ? ಹೇಳಲಾಕಬಾರದನ್ನು ಹೇಳ್ತಾರ, ತಿಳಿಲಾಕಬಾರದನ್ನು ತಿಳಿಸ್ತಾರ ಅಂತೇಳಿ ಗುರುಗಳಿಗೆ ಈಶ್ವರ್ಗಿಂತಲೂ ಶ್ರೇಷ್ಠ ಅಂತ ಕರಿತಾ ಇದ್ದೇವೆ ನಾವು. ಈಶ್ವರತೆ ಗುರುಮೇ ಅಧಿಕ ಧಾರೈ ಭಕ್ತಿ ಸುಜಾನ್ ಬಿನ ಗುರು ಭಕ್ತಿ ಪ್ರವೀಣ ಹೋ ಮಹೇನ ಆತ್ಮ ಜ್ಞಾನ ಸಾಗರ ವಿಚಾರದ ಆಗಿರುವ ತಿಳಿಲಾಕ ಬರೋದು ತಿಳಿಸ್ತಾರೆ. ಹೆಂಗ ಒಂದನಿಂದ ಆನೋ ಹೇಳೋರ್ಗೂ ಗೊತ್ತಿರ್ಬೇಕು, ಕೇಳೋರ್ಗೂ ಗೊತ್ತಿರ್ಬೇಕು. ನೀವು ನಿಮ್ಮ ಮನ್ಯಾಗ ಒಂದು ದನದಿಂದ ಹೇಳ್ತಿರಲ್ಲ, ಯಾರೇನಂತಂದ್ರೆ ಅವ ಕಣ್ಣು ಮಾತಾಡ್ತಾವ, ಕೈ ಮಾತಾಡ್ತಾವ, ಬಾಯಿ ಮಾತಾಡೋದಿಲ್ರಿ. ಅದಲ್ರಿ ಸ್ವಾಮಿ, ಕಣ್ಣು ಸ್ವಾಮಿ, ಬಾಯಿ ಸ್ವಾಮಿ, ಬಾರ್ಕೋಳು ಸ್ವಾಮಿ ಅಂತ ಸ್ವಾಮಿ ಹೇಳ್ತಾ. ಅದಕ್ಕೆ ಸೊನ್ನೆ ಮ್ಯಾಲ ಒಂದು ಅಣುವಿಂದ ಅಕ್ಬರ್ ಬಾದಶಾ ಒಂದು ಗಿಳಿ ಸಾಕಿದ್ದಂತ. ಗಿಳಿ ಮ್ಯಾಲ ಒಂದು ಮನುಷ್ಯನ ಇಟ್ಟಿದ್ದಂತ. ಅವ ದೊಡ್ಡ ದೊಡ್ಡ ಗೌಡ್ರ ಮನ್ಯಾಗ, ದೊಡ್ಡ ದೊಡ್ಡ ಸಾವುಕಾರ ಮನ್ಯಾಗ ನಾಯಿ ಮ್ಯಾಗ ಒಂದು, ಬೆಕ್ಕಿನ ಮ್ಯಾಗ ಒಂದು, ಗಿಳಿ ಮ್ಯಾಗ ಒಂದು, ದನದ ಮ್ಯಾಗ ಒಂದು ಆಳುಗಳು ಇರ್ತಾವ. ಮತ್ತು ರಾಜ ಗಿಳಿ ಆ ಹುಡುಗ ಹೇಳಿದ್ದವ, ರಾಜ ನೋಡೋ ಗಿಳಿ ಚೆನ್ನಾಗಿ ಜೋಪಾನ ಮಾಡಬೇಕು. ಗಿಳಿ ಸತ್ತಕ್ಕಂತ ಬಂದೆ ಅಂದ್ರೆ ನೀನು ಶಿರಚ್ಛೇದನ, ಪಾಶಿ ಶಿಕ್ಷಾ. ಯಪ್ಪ ಚೆನ್ನಾಗಿ ಜೋಪಾನ ಮಾಡ್ತಾನ್ರಿ ಅಂತಂದ. ಸತ್ತಕ್ಕಂದ್ರೆ ಪಾಶಿ ಶಿಕ್ಷಾ. ಅವ ಗಿಳಿ ಸಾಯಿ ಬಿಡ್ಬಾರ್ದು ಅಂತೇಳಿ ಬಾಟ್ ಹಣ್ಣು ತಿನ್ಸಿದ, ಬಾಟ್ ಹಾಲು ಕುಡಿಸಿದ, ಸತ್ತ ಹೋತು. ಸತ್ತ ಹೋತು. ಏನು ಹೋಗಿ ಹೇಳಿನಿ ಅಂದ್ರೆ ಶಿರಚ್ಛೇದನ, ತಿರುಗಿ ಮನೆಗೆ ಹೋಗಂಗಿಲ್ಲ. ಹಂಗೆ ಸತ್ತದ ಗಿಳಿ ಮೂಗ್ ಇಟ್ಕೊಂಡು ಹತ್ಕೊಂತ ಕುಂತಿದ್ದ ಬೀರ್ಬಲ್ ಅಂದ. ಅದನ್ನ ಕಾಲು ನಮಸ್ಕಾರ ಮಾಡಿದೆಪ್ಪ, ನಾನು ರಕ್ಷಣೆ ಮಾಡ್ರಿ, ನಿನಗೇನಾಗೈತು ಅಂದ. ಗಿಳಿ ಸತ್ತದು. ಗಿಳಿ ಸತ್ತ ನಿನಗಿಂದ ನೀ ಯಾಕೆ ಹೇಳ್ತಿ ಅಂದ. ನಾನು ಸತ್ತಂಗನ ರೀ.
ಯಾಕೋ ಮಹಾರಾಜರ ಆಜ್ಞೆ ಅದ ಗಿಳಿ ಸತ್ತೈತಿ ಅಂತ ಸುದ್ದಿ ತಂದಿ ಅಂದ್ರೆ ಫಾಸಿ ಶಿಕ್ಷೆ. ಹೆಂಗತ್ತೆ ವಿಷಯ ಹೇಳು. ಆ ಸುದ್ದಿ ಗಿಳಿ ಸುದ್ದಿ ಹೇಳ್ತಂಪ. ಯಪ್ಪ ಹೆಂಗಾರು ಮಾಡಿ ನಾನು ಬದುಕಿಸುವಪ್ಪ ನನ್ನ ಐತವ. ಇವ ಸಿಂಹಾಸನಕ್ಕೆ ನಮಸ್ಕಾರ ಮಾಡಿದ, ಅದು ಬಂದು ನಮಸ್ಕಾರ ಮಾಡಿತು. ಕೇಳಿದ ರಾಜ, ಹೆಂಗೋ ಗಿಳಿ ಹೆಂಗತ್ ನಮ್ದು ಹತ್ತತೆ ಅಂದ್ರೆ ತಿರುಗಿ ಮಾಡಿ ಹೋಗಾಕ. ಅವಾಗ ನೋಡ್ದ ಬೆರ್ಬದ, ಕೊಂಡ್ರ ಮಹಾರಾಜರ ಗಿಳಿ ಸುದ್ದಿನ ಹೇಳ್ತಾನ. ಹೌದು ಹಂಗತ್ತೆ ಬೆರ್ಬಲ್ ನಮ್ಮ ಗಿಳಿ ಹಂಗತ್ತೆ. ಮಹಾರಾಜರ ಇವತ್ತು ಗಿಳಿ ಒಂದು ವಿಚಿತ್ರ ಆಸನ ಹಾಕೈತ್ರಿ ಅಂದ. ವಿಚಿತ್ರ ಆಸನ ಹೆಂಗ? ಕಾಲು ತಿರುಗಿಸ್ರಿ, ಪಕ್ಕ ತಿರುಗಿ ಹೋದತ್ರಿ, ಕಣ್ಣು ಬೆಳಗ್ಗೆ ಮಾಡ್ತೀರಿ, ಉಸಿರು ಬಂದ್ ಮಾಡಿ. ಕಾಲು ತಿರುಗಿದ್ರೆ ಪಕ್ಕ ಒಗದತ್ತಾರೆ, ಕಣ್ಣು ಬೆಳಗ್ಗೆ ಮಾಡತ್ರಿ, ಉಸಿರು ಬಂದ್ ಮಾಡೈತಿ. ರಾಜ ಅಂದ, ಸತ್ತೋತಿ ಅಂದವು. ನೀವನ್ರಿ ನಾವನಾಗಿಲ್ಲದ ನಾವು ಸತ್ಯ ನೇರವಾಗಿ ಹೇಳಲಾರದಾನೆ, ಲಕ್ಷಣದ ಮೂಲಕವಾಗಿ ಹಂಗೆ ಅದನ್ನು ಹೇಳಿದನೋ. ಸತ್ತತ್ತು ಹೇಳಂಗನ್ರಿ ಬಿರ್ಬಲ್ಲ. ಮತ್ತು ಅವ ಹೇಳಿದ್ರೆ ಸತ್ತದ ಖರೆ ಐತೆ ಇಲ್ಲ, ನೇರವಾಗಿ ಹೇಳಂಗಿಲ್ಲ. ಹೇಳುತ್ತಮ್ಮ ತಂದನುವೆಂದ ಕೇಳುಪದೇಶಿಸಬೇಕದ. ಗುರುಗಳು ತೀಳಕ್ ಬಾರ್ದನ್ನ ತಿಳಿಸ್ತಾರೆ, ಹೇಳಕ್ ಬಾರ್ದನ್ನ ಹೇಳ್ತಾರೆ. ಆದ್ದರಿಂದ ಕರ್ಣಗಳಿಗೆ ನನಗದು ತಿಳಿವಲ್ಲ ಸುಪುತ್ರೇಶ. ಆತ್ಮತತ್ವ ಕರ್ಣಗಳಿಗೆ ನಿಲ್ಕುವುದಲ್ಲ. ಆತ್ಮತತ್ವ ಕರ್ಣ ನಿರಪೇಕ್ಷ ತತ್ವದ, ಕರ್ಣಗಳ ಅಪೇಕ್ಷೆ ಇಲ್ಲ. ಯಾಕ ಇದು ನಾವು ಗುಟ್ಟು ಕೇಳಬೇಕಾಗ್ತದೆ. ಯಾಕೆ ಕರ್ಣಗಳು ವ್ಯಾವಹಾರಿಕ ಸತ್ತೆಯಾಗಿರ್ತಕ್ಕಂಥ ಪದಾರ್ಥಗಳನ್ನು ಮಾತ್ರ ತಿಳಿತಾವೆ. ಅರ್ಥ ಆಗ್ತೈತಿ? ವ್ಯಾವಹಾರಿಕ, ಪ್ರಾತಿಭಾಷಿಕ, ಪಾರಮಾರ್ಥಿಕ. ಸಮಾನ ಸತ್ತಾದಲ್ಲಿ ವ್ಯವಹಾರ ನಡೀತದ ವಿನಃ ವಿಷಮ ಸತ್ತಾದಲ್ಲಿ ವ್ಯವಹಾರ ನಡೆಯುವುದಿಲ್ಲ. ನಮ್ಮ ಇಂದ್ರಿಯಗಳಾಗಲಿ ಶರೀರ ಆಗಲಿ ಇವೆಲ್ಲ ಏನಿದು ವ್ಯಾವಹಾರಿಕ ಸತ್ತಾದ. 3 ಪ್ರಕಾರ ಸತ್ತ: ಪ್ರಾತಿಭಾಷಿಕ, ವ್ಯಾವಹಾರಿಕ, ಪಾರಮಾರ್ಥಿಕ. ಇವು ತಲೆಯಾಗಿರ್ಬೇಕಂದ್ರೆ ನಿಮ್ಗೆ ಶಾಸ್ತ್ರ ತಿಳಿತದ. ಪ್ರಾತಿಭಾಷಿಕ ಸತ್ತ ಅಂದ್ರೆ ಏನು, ವ್ಯಾವಹಾರಿಕ ಸತ್ತ ಅಂದ್ರೆ ಏನು, ಪಾರಮಾರ್ಥಿಕ ಸತ್ತ ಅಂದ್ರೆ ಏನು? ಕುಂಡಿರ್ತಾರ ನೋಡಿ. 18 ವರ್ಷ ಆತ್ ನಿಮ್ಮ ಗುಂಗುಳ ಹನಿತ್ಯ ಬಡ್ಕೊಳಕ್ ಹೈತಿ ನಾನು. ಅಲ್ಲ ಅಂದ್ರೆ ಏನು? ಪ್ರಾತಿಭಾಷಿಕ ಸತ್ತ ಅಂದ್ರೆ ಏನು? ಇದನ್ನು ತಿಳಿಲಾರ್ದ ಗತಿ ಇಲ್ಲ. ಯಾಕಂದ್ರೆ ಕರ್ಣ ನಿರಪೇಕ್ಷ ಆತ್ಮತತ್ವದ. ನಿಮ್ಮ ಕರ್ಣಗಳು ವ್ಯಾವಹಾರಿಕ ಸತ್ತ ಉಳಿತದ. ಪ್ರಾತಿಭಾಷಿಕ ಸತ್ತ ಸ್ವಪ್ನದ ಪದಾರ್ಥಗಳು. ರಜ್ಜುನಲ್ಲಿ ಸರ್ಪ ಪ್ರಾತಿಭಾಷಿಕ, ಪ್ರತೀತಿ ಮಾತ್ರ, ವಸ್ತು ಇಲ್ಲ. ಅವ ಮನ್ಕೊಂಡಿದ್ದ ಸಾವುಕಾರ ಆಗಿದ್ದ ಕನಸಿನ. ಕನಸಿನ ಸಾವುಕಾರ ಆಗ್ಬೇಕಾರೆ ದುಡ್ದೇ ಬೇಕಾಗಿಲ್ರಿ. ವಿಚಿತ್ರ. ಸಾವುಕಾರ ಆಗಿ ಬಡ್ಡಿ ಆಡಕ್ಕೆ ಹತ್ತಿದ್ರಿ. ಬಡ್ಡಿ ಆಡ್ತಾ ಒಬ್ಬ 5,000 ರೂಪಾಯಿ ಕೊಟ್ಟಿದ್ದ ಗಂಟ. ಬಡ್ಡಿ 5,000 ಆಗಿತ್ತು. 2 ವರ್ಷ ಆಯ್ತು. ಅವ ಬಡವ ಪಾಪ ಬಂದು 5,000 ಮುಂದಿಟ್ಟು, ನೋಡ್ರಿ ನಾ ಬಡವದನು, ಬಡ್ಡಿ ಬಿಡ್ರಿ, ಈ ಗಂಟೆ ತಗೋರಿಯಪ್ಪ ಅಂತೇಳಿ ಕೈಗೆ ಹಾಕಿದ್ದೆ. ಮೊದಲು ಗಂಟು ಕೊಡು, ಮೊದಲು ಬಡ್ಡಿ ಕೊಡು, ಆಮೇಲೆ ಗಂಟ. ಅವನು ಕೇಳೋಲ್ಲ, ಯಪ್ಪ ನಾ ಬಡವದನ್ರಿ,
ನನಗೆ ಈ ಗಂಟು ತಗೋರಿ ಬಡ್ಡಿ ಬಿಡ್ರಿ, ಅವನು ಕೇಳವಲ್ಲ ಬಿಡುವಲ್ಲ. ಹೀಗಾಗಿ ಏನಾಯ್ತು ಅಂತ ಕೇಳಿದ್ರೆ ಹೆಂಡತಿ ಬೆಳಗಾಗಿತ್ತು ಹೇಳ್ರಿ ಅಂತ ವಿಷಯ. ಅವಂದ ಏನು ಖಾತ ಮಾಡಿದೆ ಅನ್ನೋ, ಯಾಕ್ರಿ ಅಂದರು. ಅವ 5,000 ರೂಪಾಯಿ ತಂದು ಇಟ್ಟಿದ್ದ, ಬಡ್ಡಿ ಬಿಡ್ರಿ ಅಂತ ಗಂಟು ಮುಂದೆ ಇಟ್ಟಿದ್ದ. ತರಬಾರ್ದೇನ್ರಿ ಹಂಗಾಯ್ತು, ಒಟ್ಟು ತರಬಾರ್ದೇನ್ರಿ, ಪಾಪ ಅವನು ಬಡವ ಇರ್ಬೇಕು, ಒಟ್ಟು ತರಬಾರ್ದು. ನನಗೂ ಮೈ ಮ್ಯಾಗ ಅರಿವಿಲ್ಲ, ಹುಡುಗರಿ ಮೈ ಮ್ಯಾಗ ಅರಿವಿಲ್ಲ. ಮತ್ತು ನೀನು ಎಬ್ಸಿದ್ದ ನಾರೇ ಮಾಡ್ಯ ತಗೊಂಡು ಬರ್ಬೇಕತ್ತ ಅನ್ಬಿಡ್ದ, ನೀ ಎಬ್ಸಿಬಿಟ್ರಿ. ಹಂಗಾತಂದ್ರೆ ಇನ್ನೇನು ಮಕ್ಕಳ್ರಿ ಅಂಬಳಿ ಅಂಗಡಿ ಬೇಯ ಇದೆಲ್ಲ ನಮ್ಮ 5 ಲಕ್ಷ ರೂಪಾಯಿ ಬರೋದವು. ಅಂಗಡಿಯಾಗ ಗೊತ್ತಿಲ್ಲ ಅವು ಯಾವ 5 ಲಕ್ಷ ರೂಪಾಯಿ ಅನ್ನೋದು ಗೊತ್ತಿಲ್ಲ. ಅವು ಒಂದು ಬೆಲ್ಲ ಕೊಡು, ಒಂದು ಗೋಧಿ ಕೊಡು ಅಂತ ಆ ಹೋಳಿಗೆ ಮಾಡಿ ಉಣಿಸಿ ಮನಗಿಸಿ ತಲೆ ಹತ್ತಕ್ಕೆ ಕೂತರು. ಒಂದು 10 ನಿಮಿಷ ಇಟ್ಟು ಅವ್ ಬಂದಾನೇನ್ರಿ, ಬೆಳಕಾಗ್ತ ಅವ್ ಬರಲಿಲ್ಲ. ಬಿದ್ದ ಕನಸು ಬೀಳಂಗಿಲ್ಲ. ಆಗ ಈ ಕಥೆ ಕೇಳಿ ನಾವು ಹೆಂಗೆ ನಗತೀವಲ್ಲ, ನಮ್ಮ ಮನೆ ಬರ ನಾವು ಬ್ಯಾಂಕ್ ಇಟ್ಟಿದ್ದು ಬರ್ತಕ್ಕೆ ತಿಳ್ಕೊಂಡ್ರು ಬರ್ತದೆ. ನೀವು ಹೊಲಿಕೊಂಡು ಮಕ್ಕೊಂಡು ನೋಡ್ರಲ್ಲ ಮಕ್ಕಳು. ವ್ಯಾವಹಾರಿಕ ಸತ್ತ ಪ್ರಾತಿಭಾಷಿಕ ಸತ್ತ ಒಂದಕ್ಕೊಂದು ಸಂಬಂಧ ಇಲ್ಲ. ನೀನು ಕನಸಿನ ಬೇಕಾದಷ್ಟು ರೊಕ್ಕ ಎನಿಸ್ಬಹುದು, ಪರಂತು ಆಸೆಗೆ ಆಡಿಸಿದ್ರೆ 1 ರೂಪಾಯಿ ಸಿಗಂಗಿಲ್ಲ, ಎನಿಸೋದಿಲ್ಲ. ಇದು ಪ್ರಾತಿಭಾಷಿಕ ಸತ್ತ. ಅಧಿಷ್ಠಾನ ಏನ್ರಿ, ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲದನೆ ತಮ್ಮ ತಮ್ಮ ಅಧಿಷ್ಠಾನ ಜ್ಞಾನಗಳಿಂದ ಯಾವುದು ನಿವೃತ್ತಿಯಾಗುತ್ತಿದೆಯೋ ಇದಕ್ಕೇನಂತಾರ ಅಂದ್ರಯ್ಯಪ್ಪ ಪ್ರಾತಿಭಾಷಿಕ. ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲ. ಹಗದಾಗ ಒಂದು ಹಾವು ತೋರೈತಪ್ಪ, ಬ್ರಹ್ಮಜ್ಞಾನ ಮಾಡ್ಕೊಂಡು ಹೋಗ್ತೈತೇನು? ಇಲ್ಲ, ಹಗ್ಗ ಅದ್ರ ಅಧಿಷ್ಠಾನ ತಿಳ್ಕೊ ಹೋಗ್ತೈತಲ್ಲ ನಾವು. ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲದೆ ತಮ್ಮ ತಮ್ಮ ಅಧಿಷ್ಠಾನಗಳ ಜ್ಞಾನದಿಂದ ಯಾವುದು ಬಾಧಿಸಿಕೊಳ್ಳುತ್ತದೆಯೋ ಇದಕ್ಕೆ ಪ್ರಾತಿಭಾಷಿಕ ಸತ್ತ ಅಂತ. ಬ್ರಹ್ಮಜ್ಞಾನದಿಂದಲೇ ಯಾವುದು ಮಿಥ್ಯೆ ಆಗುತ್ತದೆಯೋ ಅದಕ್ಕೆ ವ್ಯಾವಹಾರಿಕ ಸತ್ತ. ನಾವಂತೀವಿ ಎಲ್ಲ ಸುಳ್ಳದ, ನೀವು ಗೋನ್ ಹಾಕ್ತೀರಿ. ಬ್ರಹ್ಮಜ್ಞಾನ ಆಗದ ಹೊರತಾಗಿ ಗೋನ್ ಹಾಕಿದೆಯಲ್ಲ ವ್ಯರ್ಥ, ಗೋನ್ ನುಸ್ಬೋದಕ್ಕ. ಬ್ರಹ್ಮಜ್ಞಾನದ ಹೊರತಾಗಿ ವ್ಯಾವಹಾರಿಕ ಸತ್ತ ನಾಶ ಆಗುವುದಿಲ್ಲ. ಸಂಸಾರ ಸುಳ್ಳು ಅಂತ ಅಂತೀವಿ ನಾವು, ಹಂಗ ನೀವು ಹ್ಞೂ ಅಂತೀರಿ. ಮನೆಗೆ ಹೋಗುದಕ್ಕ ಆದರೆ ಬ್ರಹ್ಮಜ್ಞಾನ ಆದಾಗನೇ ಹೆಂಗೆ ಎಚ್ಚರಾದ ಬಳಿಕನ ಕನಸು ಹೋಗ್ತೀವ. ಕನಸಿನಾಗ ಕನಸು ಸುಳ್ಳು ಹಾಕತ್ತೇನ್ರಿ? ಕನಸಿನಾಗ ಕನಸು ಸುಳ್ಳು ಹಾಕತ್ತೇನ್ರಿ? ಎಚ್ಚರಾದ ಬಳಿಕ ಸುಳ್ಳು. ಇದು ವಿಷಮ ಸಂಸಾರವಿದನು ಕನಸು ಅಂತಾರೆ. ಮತ್ತು ಈ ಕನಸಿನಾಗ ಕನಸು ಸುಳ್ಳಾಗೋದಿಲ್ಲ. ಇದಕ್ಕೊಂದು ವರಜಾಗ್ರ ಅಂತಂದದ. ಆ ವರಜಾಗ್ರ ಬಂತಂದ್ರೆ ಇದು ಸುಳ್ಳು ಅಂತ ಅನಿಸ್ತದ. ಇದು ಯಾವ ಸತ್ತ ರೀ? ವ್ಯಾವಹಾರಿಕ ಸತ್ತ. ಯಾವುದು ಯಾವುದರಿಂದಲೂ ನಾಶವಾಗುವುದಿಲ್ಲವೋ ಪಾರಮಾರ್ಥಿಕ ಸತ್ತ. ಏಕಾಲಾಬದ್ಧ. ಈಗ ನಮ್ಮ ಕರ್ಮಗಳೇನದಾವಲ್ಲ, ವಿಷಯಕ್ಕೆ ಬರೋಣ. ಕರ್ಮಗಳೇನದಾವ ವ್ಯಾವಹಾರಿಕ ಕರ್ಮಗಳಿಂದ ಪಾರಮಾರ್ಥಿಕ ತತ್ವವನ್ನು ತಿಳಿಯಕ್ಕೆ ಸಾಧ್ಯದ ಏನ್ರಿ? ಇಲ್ಲ. ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ. ಕರಣಮಿಂದ್ರಿಯಗಳಿಗೆ ನಿಲುಕದ ಪರಮ ತತ್ವವದು ಅರೆರೆ ವೇದದ ಮಾತಿನಿಂದಲೂ ಅರಿಯಲಿಕ್ಕಳವಲ್ಲ ಎನ್ನುತ್ತ ಗುರುವೇ ವೇದವು ತಿಳಿಯಲಾಗದೆ ತಿರುಗಿ ಬಂದಿದೆ. ತಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸ. ವೇದಗಳು ನಿಲುಕುವುದಲ್ಲ,
ಕರ್ಣಗಳಿಗೆ ತಿಳಿಯುವುದಿಲ್ಲ. ಹ್ಯಾಂಗ ಆತ್ಮತತ್ವವನ್ನು ತಿಳಿಬೇಕು. ಇನ್ನು ಮುಂದುವರೆದು ಕೇಳ್ತಾ ಇದ್ದಾರಲ್ಲ, ಜೀವನಲ್ಲಿ ನಿಂತಿರುವ ಕರ್ಣದ ಭಾವ ಬುದ್ಧಿಗೆ ತಿಳಿಯಲಾಗದೆ ಪಾವನಾತ್ಮಕ ನಿಜವ ತಾನೆಂತರಿಯಬೇಕೆನ್ನಲು ಜೀವ ತನ್ನಾತ್ಮನದನ್ನು ತಿಳಿದೊಡೆ ತೀವಿತ ಶೋಕವನ್ನು ದಾಟುವ ಈ ವಿಧಾನವ ಗತಿಯ ತಾನೆಂತ ಶಿವಪುತ್ರ. ಒಂದು ಉಪನಿಷತ್ತು ವಾಕ್ಯದ ಆತ್ಮವೆತ್ತ ಶೋಕ. ನಮ್ಮ ಶೋಕ ನಾಶ ಆಗ್ಬೇಕಾತಂದ್ರೆ ಏನು ಮಾಡಬೇಕು? ಆತ್ಮಜ್ಞಾನ. ಊರು ಹಾಕೊಂಡ್ರೆ ನಾಶ ಆಗೋದಿಲ್ರಿ. ತುಂಬ ಊರು ಹಾಕೋತಾರ ಮಾಡ. ಶೋಕ ನಾಶ ಆಗ್ಬೇಕಾರೆ ಆತ್ಮವಿತ್ತ ತತ್ವಜ್ಞಾನ. ಅದನ್ನು ತಿಳಿದವಕ್ಕೆ ಮತ್ತೊಂದು ತಿಳಿಯುವುದಿಲ್ಲ, ಅದನ್ನು ಪಡೆದಕ್ಕೆ ಮತ್ತೊಂದು ಪಡೆಯುವುದಿಲ್ಲ, ಅದನ್ನು ಮಾಡಿದವಕ್ಕೆ ಮತ್ತೊಂದು ಮಾಡುವುದಿಲ್ಲ. ರಾಮ ಸುಖದಾಸ ಮಹಾಸ್ವಾಮೀಜಿಯವರು ಬರೀತಾರೆ ಅಲ್ರಿ. ಅಂಥದ್ದನ್ನು ತಿಳಿಬೇಕಾಗಿತ್ತು ಅಂತಾರೆ. ನಮ್ಮ ಕರಡೆಗೆ ನಿಲ್ಲುವುದಿಲ್ಲ. ಆದ್ದರಿಂದ ಹ್ಯಾಂಗೆ ಅಂತ ಕೇಳಿದ್ರೆ ಉತ್ತರ ಚಾಲು ಆಗ್ಯದ ನೋಡ್ರಿ. ತಿಳಿಯಲಾಗದ ಘನವ ತಾನೇ ತಿಳಿಯಬಹುದು ತನ್ನ ಮನವನು, ಗಳಿಲೆನ್ನಲು ಒಳಮುಖವ ಮಾಡಲು ಸಾಧ್ಯವೆನಿಸುವುದು. ನಿನ್ನ ಕರ್ಣಗಳನ್ನು ಅಂತರ್ಮುಖ ಮಾಡು ಸ್ವಲ್ಪ. ಅದಲ್ಲ ಭಗವಂತ ಈ ಇಂದ್ರಿಯಗಳನ್ನ ಬಹಿರ್ಮುಖ ಮಾಡಿ ರಚನೆ ಮಾಡಿದ್ದರಿಂದ ಮನಸ್ಸು ಹೊರಗೆ ಹೋಗಿ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನು ಮುಟ್ಟಿ ಮಸಿ ಅರಿವಾಗೈತಿ. ಹೇಳಿನ ನಿನ್ನೆ ಮಸಿ ಅರಿವಿ. ಈ ಮಸಿ ಅರಿವಿ ತೊಳಿಬೇಕಾದ್ರೆ ಏನು ಮಾಡ್ಬೇಕು? ಒಳಸ್ಬೇಕು, ತಿಕ್ಕಬೇಕು ಅದನ್ನು. ಎದರಲ್ಲೇ ಸಿದ್ಧಾರ್ಥ ಹೇಳ್ಯಾನ, ಓಂ ನಮಃ ಶಿವಾಯ. ಅದು ಹರಯರ್ ಹರತಿ ಪಾಪಾನೆ. ಓಂ ನಮಃ ಶಿವಾಯ ತಿದ್ದು ಅದನ್ನು ಒಳಮುಖ ಮಾಡು, ಸ್ವಚ್ಛ ಮಾಡು, ಒಳಮುಖ ಮಾಡು. ಮಲವತ ಕಡಿಕೊಂಡ ಮನವದು ಚಲುವ ಕನ್ನಡಿಯಂತೆ ಬೆಳಗಿರೆ ತಿಳಿಯಬಹುದು ತಾನೇ ಹಿಮ್ಮುಖವಾಗಿ ಆತ್ಮವನ್ನು. ಮನಸ್ಸಿನೊಳಗಿರ್ತಕ್ಕಂಥ ದೋಷಗಳನ್ನು ಕಳೆದುಕೊಂಡು ಆ ಮನಸ್ಸನ್ನು ಅಂತರ್ಮುಖ ಮಾಡಿದರೆ ತಿಳಿಲಿಕ್ಕೆ ಸಾಧ್ಯದ. ಇನ್ನೂ ಮುಂದುವರೆದು ಹೇಳ್ತಾ ಇದ್ದಾರಲ್ಲ, ಕರ್ಣಗಳು ತಾವರಿಯದಿರ್ತಾರೆ ತರಳ ನೀನದಕ್ಕೇಕೆ ಕೊರಗುವೆ. ಶಿವಪುತ್ರ, ನಿನ್ನ ಕರ್ಣಗಳು ಆತ್ಮತತ್ವವನ್ನು ತಿಳಿಲಿಲ್ಲ ಅಂತ ಅದಕ್ಕೆ ಯಾಕೆ ನೀವು ಕೊರಗ್ತಾ ಇದ್ದೀಯಪ್ಪ? ಹಿರಿಯರ ಲಕ್ಷಣದ ಮುಖದಲ್ಲಿ ತಿಳಿದು ಸುಖಿಸಿಹರು. ಹಿರಿಯರು ಹಿಂದಾಗಿ ಹೋದವರು ಕರ್ಣಗಳನ್ನು ಬಿಟ್ಟರು. ಬಿಟ್ಟೇನು ಮಾಡ್ಯಾರ? ಲಕ್ಷಣಗಳ ಮೂಲಕವಾಗಿ. ಹ್ಯಾಂಗ ಬೇರೆಲ್ಲ ಸತ್ತದ ಲಕ್ಷಣ ಹೇಳ ಹೊರತು ಸತ್ತದ್ದಂತ ಹೇಳಲಿಲ್ಲ. ಹೆಂಗೋ ಅದಲ್ರಿ. ಹಾಗೆ ಲಕ್ಷಣಗಳು ಅದನ್ನ ಕರ್ಣಗಳು ತಾವು ಅರಿಯದಿರ್ತಾರೆ ತರಳ ನೀನದಕ್ಕೆ ಕೊರಗುವೆ. ಹಿರಿಯರದ ಲಕ್ಷಣದ ಮುಖದಲ್ಲಿ ತಿಳಿದು ಸುಖಿಸಿಹರು. ಕರ್ಣವರಿಯದ ನಿಜವೇ ತಾನೇ ಸ್ವರೂಪ ಲಕ್ಷಣದಿಂದ ತಿಳಿಯುತ್ತ ಪರಮ ಸುಖವನ್ನು ಪಡೆಯಬಹುದೆಂತೆಂದನ ಆರೂಢ. ಆರೂಢ ಅಂತಾನಲ್ಲ ತಮ್ಮ. ಸ್ವರೂಪ ಲಕ್ಷಣ, ತಟಸ್ಥ ಲಕ್ಷಣ, ಅತದ್ವ್ಯಾವೃತ್ತಿ ಲಕ್ಷಣ ಅಂತದ. ಇಲ್ಲಿ ಸ್ವರೂಪ ಲಕ್ಷಣವನ್ನೇ ಶ್ರೀಮನ್ ನಿಜೋಣರು ಕೈವಲ್ಯ ಪದ್ಧತಿ ಹೇಳಾಕತ್ತಾರೆ. ಅದ್ರ ಗೊತ್ತಿಲ್ಲ ಸುಖುದ್ರಪ್ಪಗ. ಕೈವಲ್ಯ ಪದ್ಧತಿ ಮಧ್ಯಾಹ್ನ 3 ಮಲದೋಷ ನಿವೃತ್ತಿ ಅಲ್ಲ. ಆಮೇಲತ್ತ ವಿಕ್ಷೇಪ ದೋಷ ಯೋಗ ಸ್ಥಳ. ಈಗ 6 ನಾನೆಂದು ವಿಚಾರಿಸು. ಏನಿಗೆ ಬಂದಾರೀಗ? ಜ್ಞಾನಕ್ಕೆ ಬಂದಾರೆ. ಆ ಜ್ಞಾನ ಆಗಬೇಕಾಗಿತ್ತು ಅಂತಾರೆ. ಕರ್ಣಗಳು ತಿಳಿಯಂಗಿಲ್ಲ. ಖರೆ ಕರ್ಣ ನಿರಪೇಕ್ಷ ತತ್ವದ ನಿರಪೇಕ್ಷ ತತ್ವ ಭಾಳ ಚಂದ ಬರೆದಾರ. ರಾಮ ಸುಖದಾಸ ನೋಡ್ಬೇಕು. ಯಾಕೆ ಸುತ್ತ ಹಾಕ್ಯಾರಿ? ಕರ್ಣ ನಿರಪೇಕ್ಷ ಅದು.
ಆದ್ದರಿಂದ ನೀನು ಲಕ್ಷಣದ ಮೂಲಕವಾಗಿ ತಿಳ್ಕೋ. ಸ್ವರೂಪ ಲಕ್ಷಣವೆಂದರೇನದ ಅರುಹಬೇಕೆಂದೆನಲು ಮುನಿಪತಿ. ಅಪ್ಪ ಲಕ್ಷಣ ಅಂತ ಹೇಳ್ತೀರಿ, ಸ್ವರೂಪ ಲಕ್ಷಣ ಅಂದ್ರೆ ಏನು? ನಿರುತ ಲಕ್ಷಣದೊಳಿರುತ್ತ ಅನ್ಯವ ಹೊರತುಪಡಿಸುವುದು. ಯಾವಾಗ ಲಕ್ಷ್ಯದಲ್ಲಿದ್ದು ಲಕ್ಷ್ಯವಲ್ಲದ ಪಾತ್ರನ ಏನ್ ಮಾಡ್ತದ? ಸರಿಪಡಿಸಿ ಅರಿತಕೋ ನೀ ಸಚ್ಚಿದಾನಂದಿರುವ ಅನ್ನಿರವೆಂದು ಹೇಳಿ ಪರಮನಶಿವನ ಯೋಗಿಯ ಕೈಯೊಲ್ಲೆ ಪದ್ಧತಿಯ ಜ್ಞಾನ ಪ್ರತಿಪಾದನ ಸ್ಥಳದೊಳಗ 5 ಲಕ್ಷಣವೇನು ಹೇಳ? ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣ. ಭಾಳ ಚಂದ ಅವನ್ನೆಲ್ಲ ಒಂದೊಂದ ಕೇಳ್ತಾ ಇದ್ದಾನೆ. ಸತ್ ಅಂದ್ರೆ ಏನು, ಹ್ಯಾಂಗ? ಚಿತ್ ಅಂದ್ರೆ ಹ್ಯಾಂಗ? ಆನಂದ ಅಂದ್ರೆ ಹ್ಯಾಂಗ? ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಪುಣ್ಯಾತ್ಮನೇ. ಈಗೇನಂತ ಸತ್ತು, ಚಿತ್ತು, ಆನಂದ ಇವಕ್ಕೆ ಸ್ವರೂಪ ಲಕ್ಷಣ. ಸದಾ ವಿದ್ಯಮಾನತ್ವೇ ಸತಿ ವ್ಯಾವರ್ತಕತ್ವ, ಇತರ ಪದಾರ್ಥ ವ್ಯಾವರ್ತಕತ್ವ ಸ್ವರೂಪ ಲಕ್ಷಣ. ಯಥಾ ಪ್ರಕೃಷ್ಟವಾನ್ ಸೂರ್ಯ. ಅದಲ್ಲ, ಸೂರ್ಯ ಏನ್ ಮಾಡ್ತಾನ? ಪ್ರಕೃಷ್ಟ ಪ್ರಕಾಶದ ಲಕ್ಷಣದಿಂದ ಇನ್ನುಳಿದ ಚಂದ್ರಾದಿಗಳನ್ನ ಹೊರತುಪಡಿಸಿ ತಾನೇ ಸೂರ್ಯ ಅಂತ ಹೆಂಗೆ ತಿಳಿಸಲ್ಪಡುತ್ತವೋ ಹಾಗೆ ನೀನು ಸ್ವರೂಪ ಲಕ್ಷಣದಿಂದ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅದ. ಸತ್ತು ತಾನಿದಿರಾಗಿ ತೋರುವ ಅನಿತ್ಯಗಾಧಾರವಾಗುತ್ತ ಮಧ್ಯತ ಭಾವಿಸದೆ ಇರುತ್ತಿದೆ 3 ಕಾಲದವು. ಸತ್ತು ಏನದ ಅಲ್ಲ, ಅದು ಅನಿತ್ಯಗಳಿಗೆ ಆಧಾರ ಆಗಿದೆ. ಇದಕ್ಕೆ ತಾನಾಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತ್ತಿಯ ಸತ್ತೇ ನಿನ್ನ. ಅದೇನ ಈ ರೀತಿಯಿಂದ ಮತ್ತೊಂದು ರೀತಿಯಿಂದ ಅಲ್ಲ, ಸತ್ತು ತಾನಿದಿರಾಗಿ ತೋರುವ ಅನಿತ್ಯ ವಸ್ತುಗಳ ಆಧಾರವಾಗುತ್ತೆ ಮಧ್ಯತ ಬಾಧಿಸದೆ ಇರುತ್ತಿಯ 3 ಕಾಲಗಳು. ಸತ್ತು ಹುಟ್ಟುವ ದೇಹಗಳಿಗದು ಸತ್ಯನು ತಾ ಕೊಟ್ಟು ದೇಹವು ಸತ್ತು ಹೋದರೂ ಸಾಯದಿರುವುದು ಸತ್ತು ನೋಡೆಂಬ. ಅಸತ್ಯ ವಸ್ತುಗಳಿಗೆ ಆಧಾರವಾಗಿರ್ತಕ್ಕಂಥದ್ದು ಆತ್ಮನ ಸತ್ತು ಅಲ್ರಿ. ಆತ್ಮನ ಸತ್ಯ ಎಲ್ಲ ಪದಾರ್ಥಗಳಿಗೆ ತನ್ನ ಸತ್ಯನು ಕೊಟ್ಟದ. ಘಟ ಅಯಂ ಘಟ ಅಯಂ ಪಟ. ಇದು ಘಟವಿರುತ್ತದೆ, ಇದು ಪಟವಿರುತ್ತದೆ ಅಂತಿರಲ್ಲ. ಇರುವಿಕೆ ಘಟದ್ದು ಅಲ್ಲ, ಪಟದ್ದು ಅಲ್ಲ. ಆತ್ಮನ ಇರುವಿಕೆ ಅಸ್ತಿತ್ವ ಅಲ್ಲಿ ಅದ ಅಂತ ತಿಳ್ಕೊ. ಇದು ಸದ್ರೂಪದ ವಿಚಾರವನ್ನು ಹೇಳ್ತಾ. ಸತ್ತು ಹೋದರೆ ಇಲ್ಲ, ಈ ದೇಹಕ್ಕೆ ಅವನೇ ಏನು ಮಾಡ್ಯಾನ ಅಂತ ಕೇಳಿದ್ರೆ ಸತ್ಯನು ಕೊಟ್ಟು ದೇಹ ಸತ್ರು ಕೂಡ ಸಾಯಲಾರದು ಯಾವುದೈತೋ ಅದು ಸದ್ರೂಪ ಅಂತ ತಿಳ್ಕೊ. ಅರ್ಥ ಆಗ್ತದ? ಸಾಯ್ತಾನ, ದೇಹ ಸಾಯ್ತದ, ಆತ್ಮ ಸಾಯೋದಿಲ್ಲ. ಮಗ ಸತ್ತಿದ್ದತ್ತ ಹಣ ಕಟ್ಟಿದ್ದ ಬಾಳ ಸಾಧು ಹೇಳ್ದ ಅವ್ರು ಬಿಡೋಲ್ಲ. ಸಾಧನ ಕೈಯ ಒಂದು ಗಡಿಗಿತ್ತು, ಪಟ್ಟ ನೆಲಕ್ಕೆ ಬಡದ ಹೊಲ ಕತ್ತಿದ. ಅವನಕ್ಕಿಂತ ಹೆಚ್ಚು ಆ ಮಗನ ಮುಂದೆ ಹೆಣ್ಣು ಕೂತಿಲ್ಲ, ನೀವು ಗಡಿಗೆ ಮುಂದೆ ಕೊಟ್ಟು ನೀವು ಒಳ ಕಟ್ಟಿದ. ಅವನಕ್ಕಿಂತ ಹೆಚ್ಚು ಒಳ ಕಟ್ಟಿದ್ಕೂಡ ಯಾಕೆ ಕಟ್ತೀವೋ ಸಾಧು ನಾವು ಉಳಿದು ಬಿಟ್ಟವ. ಯಾಕೆ ಕಟ್ತೀವ? ಯಪ್ಪ ನಂದು ಗಡಿಗೆ ನಂದ ಇತ್ತು, ಇದೇ ಹೋತು ಯಪ್ಪ, ಹ್ಯಾಂಗ ಮಾಡ್ಲಿ ಯಪ್ಪ ಅಂದ್ರ ಗಡಿಗೆ. ಹೌದು, ಅದು ಗಡಿಗೆ. ಹೌದು, ನಿನ್ನ ಮಗ ಪಂಚಭೂತದ ಗಡಿಗೆ. ಹೌದಲ್ವೇ? ನಿನ್ನ ಮಗ ಪಂಚಭೂತದ ಗಡಿಗೆ, ನಂದು ಮಣ್ಣಿನ ಗಡಿಗೆ, ಎರಡು ಸಮಾನ ಅದಲ್ಲ. ತಲೆಯಾಗಿಂದ ಇಳಿಸ್ಬೇಕಾದ್ರೆ ಭಾಳ ಕಠಿಣ ಅದ ರೀ. ಯಾಕಂದ್ರೆ ಅಸತ್ಯವನ್ನೇ ಸತ್ಯ ಅಂತ ನಂಬಿರ್ತಕ್ಕಂಥ ಈ ಜನಕ್ಕೆ ಸತ್ಯದ ದರ್ಶನ ಮಾಡಿಸ್ಬೇಕಾಗಿತ್ತು ಅಂತಂದ್ರೆ ಭಾಳ ಕಷ್ಟ.
ಅದಕ್ಕೋಸ್ಕರವಾಗಿ ಅವ್ರು ಹೇಳ್ತಾ ಇದ್ದಾರಲ್ಲ, ದೇಹ ಸತ್ತರೂ ಕೂಡ ಆ ದೇಹಕ್ಕೆ ಆಧಾರವಾಗಿರ್ತಕ್ಕಂಥ ಆತ್ಮ ಅದು ಸಾಯುವುದಿಲ್ಲಪ್ಪ ಅಂತ ಹೇಳ್ತಾರೆ. ನಿನ್ನೊಳಿಯುವುದ ಸತ್ಯ ಪದವದ ಹೆಣ್ಣು ನೀನೇ ತಿಳಿದು ನೋಡಿರೆ, ಆ ಚಂಡಿಗನ ತಿಳಿ ಬಾಲ್ಯ ಯೌವನ ಮುಪ್ಪುಗಳು ತಾವು ಭಿನ್ನ ಭಿನ್ನಾಗಿರ್ದೊಡೇನದ ಅದನನ್ನು ತಿಳಿಯುವ ತಾನೇ ಮುನ್ನ ಕೇಳ ವಿಕಾರಿಯಾಗುತ್ತೀಯನಾಗಿ. ನೋಡ್ರಿ, ಈ ನಿನ್ನೊಳಿದು ಸತ್ಯ, ಆ ಸತ್ತ ಎಲ್ಲರೇ ಕಾಶ್ಯಾಗ ರಾಮೇಶ್ವರದಾಗ ಐತಲ್ರಿ ಸತ್ತು. ಸತ್ತು ನಮ್ಮಲ್ಲಿ ಅದ. ಆ ಸತ್ತು ಇದ್ದಿದ್ದಿಲ್ಲ ಅಂದ್ರೆ ಈ ಮಾತು ಹೊರಗೆ ಬರ್ತಿದ್ದಿಲ್ಲ. ಹಸುಗಳೇನು ನೆಮ್ಮಿ ಅವು ಹೆಣ್ಣು ನಡಿಗೊಳಿಸಿ ನಡೆಸುವವರು ಅವರು. ನಮಗಿದೇನು ಹೆಣ್ಣೊಳಂದಿದ್ದೆ ಯಾಕೆ ಅದಲ್ರಿ. ಈ ದೇಹ ಇನ್ನು ನನಗೆ ಇದು ಜಡ, ನಾನು ಚೇತನ, ಇದು ಹೆಂಗೆ ಕೂಡಿಸ್ಯದ ಅಲ್ರಿ. ಈ ಹಸುಗಳು ಏನು ನೆಮ್ಮಿ ಅವು. ಈ ಪ್ರಾಣ 21,000 ಎಷ್ಟು 600 ಸಲ ಆಟೋಮೆಟಿಕ್ ನಡೆದದ. ನೀನ್ರಿ ಪ್ರಯತ್ನ ಮಾಡಿ ಮೊಳಕಾಗ ಊರಿ ಜಗ್ಗಿ ಹಿಂಗೆ ಬಿಡ್ತೀರೇನ? ಏನಿಲ್ಲ, ಆ ಪರಮಾತ್ಮ ಕೃಪೆಯಿಂದ ಆಟೋಮೆಟಿಕ್ ಅಲ್ರಿ. ಅದು ಹೊರಗೆ ಹೋಯ್ತು, ಒಳಗೆ ಬರಲಿಲ್ಲ ಅಂದ್ರೆ ಏನು ಮಾಡವ? ಏನು ಕೇಸ್ ಮಾಡ್ತೀವಿ ಯಾರನ್ನ? ಒಳಗೆ ಬಂದದ್ದು ಹೊರಗೆ ಹೋಗಲಿಲ್ಲ, ಹೊರಗೆ ಬಂದದ್ದು ಒಳಗೆ ಹೋಗಲಿಲ್ಲ, ಮಾಡವೇನಿದ್ದೀನಿ ನೀನು? ನಾ ಊರು ಗೌಡ ಊರಿಗೆ ಇದಕ್ಕೇನು ಸಂಬಂಧ ಇಲ್ಲ ಅದಲ್ರಿ. ಶಾಸದ ಮೇಲೆ ವಿಶ್ವಾಸ ಇಲ್ಲೋ, ಒಳಗ ಬದಾನ ಕಂಬಾರ ತಿರಿ ಅಂತಿದ್ದು ಮೊದಲು. ಅದು ಹಿಂಗೆ ಜಗ್ತಿದ್ದ, ಅದು ಗಾಳಿ ಬರ್ತಿತ್ತು ಅದಲ್ರಿ. ಇಲ್ಲೊಂದು ಗಾಳಿ ಬರ್ತದೆ ಈ ತಿರಿಯೊಳಗೆ, ಈ ಚರ್ಮ ತಿರು ಗಾಳಿ ಬರಾಗ ಯಾವ ಕಂಬಾರ ಎಲ್ಲಿ ಕೂತು ಜಗ್ಗೈತೆ ಅಂತ ಗೊತ್ತದಾನ? ಯಾವ ಕಂಬಾರ ಎಲ್ಲಿ ಕೂತು ಜಗ್ಗೈತೆ ಗೊತ್ತದಾನ? ಅವನು ತಿಳ್ಕೊರು ಅವ ಯಾವದಾನ ಅಲ್ರಿ. ಈ ದೇಹ ಸತ್ತರೂ ಅವನು ಸಾಯಂಗಿಲ್ಲೋ ತಮ್ಮ. ನಿನ್ನೊಳಿಹುದ ಸತ್ಯ ಪದವದ ನಿನ್ನು ನೀನೇ ತಿಳಿದು ನೋಡಿರೆ, ಚೆನ್ನಿಗನೇ ತಿಳಿ ಬಾಲ್ಯ ಯೌವನ ಮುಪ್ಪುಗಳು ತಾವು ಭಿನ್ನ ಭಿನ್ನವಾಗಿರ್ತಡೇನದರನ್ನು ತಿಳಿಯುತ್ತಿರುವಂತಾನೆ ಮುನ್ನ ಕೇಳ ವಿಕಾರಿಯಾಗುತ್ತೇಕನಾಗಿ. ಬಾಲ್ಯ ಬಂತು ಹೋತು ಅದಲ್ರಿ. ಅದು ಶಾಂತಿ ಇದ್ದರೆ ನೀವು ಗೊತ್ತೇನ್ರಿ. ಯಾವಾಗ ಬೇಕಾದ ಬಂದು ಎತ್ತಿ ಮುದ್ದು ಕೊಟ್ಟು ಹೊತ್ತಿದ್ದರಿ ಯಾವಾಗ ಅಂದಿಗೆ ಹಚ್ಚಿ ಆಡುವಾಗ. ಈಗ ಈ ಮುದುಕರ್ನ್ಯಾರ ಮುದ್ದು ಕೊಟ್ಟು ಆದವ ಏನು ಆದ ಬಂದಿದ್ದ ಇಲ್ರಿ ನಿಮ್ಮ ಹೊಸರ ಅವ ಹಾದ ಅವ್ನು ಸತ್ತ ಇವ ಬಂದಪ್ಪ ಏನು ಮೀಸಿ ಏನಪ್ಪ ತರುಣ ಇವನ್ 4 ದಿವಸ ಮೆರೆದಾಡ್ತ. ಇವನು ಹಾದ ಮುದಕ್ ಬಂದಿಲ್ಲ ಮುದಕರು ಇರ್ತಾನೇನ್ರಿ? ಮುದಕರು ಇರ್ತಾನೇನ್ರಿ? ನಂಬ ಹೆಚ್ಚಾನೆ ಇವನು ಮುದಕ ಹೇಳ್ತಾ. ಇವೆಲ್ಲ ಭಿನ್ನ ಭಿನ್ನ ಆಗ್ಯಾವ. ನೀ ಭಿನ್ನ ಭಿನ್ನ ಆಗಿಲ್ಲ. ಬಾಲ್ದಾಗಿದ್ದವನೇ ಯವಂದಾಗದಾನ, ಯವಂದಾಗಿದ್ದವನೇ ಮುಗ್ನಾಗದಾನ. ಹೌದಲ್ರಿ? ನಾ ಇಲ್ಲೇ ಆಡ್ತಿದ್ವಿ ಸರ್ ನಾವಿದ್ದಾಗ. ಹೇಳ್ತಿಲ್ಲ, ಇಲ್ಲೇ ಆಡ್ತಿದ್ವಿ. ನಾನು ಬಂಡಿ ಕೂಡ ಹೊತ್ತು ನೀರು ತಟ್ಟಿದ್ದೆ. ಎಲ್ಲಿ ಹೋಗ್ಯಾಂಬಲ್ ಬಂಡಿ ಕೂಡ ಅಲ್ಲ. ಏನು ಮೆರೆದಾನೋ, ಏನು ಮೆರಿತಾನೋ, ಮೆರೆದು ಕಡಿಕ ಬಡಿಗೆ ಹಿಡ್ಕೊಂಡು ಬಂದಪ್ಪ ಮುದುಕ. ಇವಕ್ಕೆ ಎಲ್ಲಿ ಹೋದ? ನೀವು ಬಾಲ್ಯನ ಕಳ್ಕೊಂಡ್ರಿ, ಯೌವನ ಕಳ್ಕೊಂಡ್ರಿ, ಮುದುಕನ ಹೊಕ್ಕಾನ. ಈಗೆಲ್ಲ ಬದಲಾಗದಲ್ಲಿ ಆದ್ರೂ ಕೂಡ ಬಾಲ್ದಾಗಿದ್ದವನೇ ಯೌವನದಾಗದಾನ, ಯೌವನದಾಗಿದ್ದವನೇ ಮುಪ್ಪಿನಾಗದಾನ. ಹೌದಲ್ರಿ? ಅಂದ್ರೆ ನೀನು ಬದಲಾಗಿಲ್ಲೋ. ಏನು ಮುಂದಿನ ಕಣ್ಣು ಮುಂದೆ ಶರೀರ ಬದಲಾಗಕ್ಕಿಂತ ಇಟ್ಟರು ಗೊತ್ತಾಗೋದಿಲ್ಲ. ಇಷ್ಟು ತಿಳಿದಿಲ್ಲ ಅಂದ್ರೆ ಇನ್ನೇನು ಮಾಡ್ಬೇಕು ನಿಮಗೆ?
ನಿಮ್ಮ ಉಸಿರಾಯು ಪರಿವರ್ತನೆ ನಡೆದವ. ದಿನ 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 ಕಾಲ ಮೃತ್ಯುವಿನ ಕಡೆಗೆ ತಗೊಂಡು ಹೋಗ್ತಾವ. ಉದಯಾಸ್ತಮಾನವೆಂದೆರಡು ಕೊಳಗದಲ್ಲಿ ಆಯುಷ್ಯದ ರಾಶಿ ಅಳೆದು ತೀರಿದ ಮುನ್ನ ಶಿವನ ನೆನೆಯರೆ ಈ ಜನ್ಮ ಬಳಿಕಿಲ್ಲ. ನನ್ನ ದೇವ ಚನ್ನಮಲ್ಲಿಕಾರ್ಜುನ ನೆನೆದು ಪಂಚಪಾತಕಿಗಳು ಮುಕ್ತಿ ಒಡೆದರೆಂದು. ಉದಯಾಸ್ತಮಾನ ಎಂಬೆರಡು ಕೊಳಗದಲ್ಲಿ ಆಯುಷ್ಯದ ರಾಶಿ ಅಳೆದು ತೀರದ ಮುನ್ನ. ಆಯುಷ್ಯದ ರಾಶಿ ಅಳ್ಯಾಕತ್ಯಾರ ಯಾರು? ಸೂರ್ಯ. ಹೌದಲ್ಲ? ಉದಯ ಅದ, ಅಸ್ತ ಅದ. ಸೂರ್ಯ ಅಸ್ತ ಆಗೋದನ್ನು ನೋಡಕ್ಕೆ ಎಲ್ಲೆಲ್ಲಿ ಹೋಗ್ತಾರಂತ. ಅಲ್ಲೋ ಸೂರ್ಯ ಉದಯ ಆಗಿ ಅಸ್ತ ಆದ್ರೆ ಸುಮ್ಮನೆ ಅಸ್ತ ಆಗಿಲ್ಲೋ. ಪವಿತ್ರವಾದ ಮನುಷ್ಯ ಜನ್ಮದ ಕೆಲವೊಂದು ಆಯುಷ್ಯವನ್ನು ತಗೊಂಡು ಮುಳುಗಾಕತ್ತಾನೋ ಗೊತ್ತಾಕತ್ತೆ ಇಲ್ಲ ನಿನಗೆ. ಹೌದಲ್ಲ? ಆಯುಷ್ಯ 10 ರಾತ್ರಿಗೆ ಹೋದವು 50, ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30. ಶಿವನಾಮವ ಸ್ಮರಿಸು, ಈ ಭವಮಾಲೆಯ ಪರಿಹರಿಸೋ. ಗೊತ್ತದ? ರಾಮಕೃಷ್ಣ ಪರಮಹಂಸರು ಮುಳುಗುತ್ತಿರುವ ಸೂರ್ಯನನ್ನು ನೋಡಿ ಕೈ ಮುಗಿದು ಕಣ್ಣಾಗ ನೀರು ಕೇಳ. ಯಾಕೆ ಹೇಳ್ತೀರಿ? ಸೂರ್ಯ ಯಾಕೆ ಹೇಳ್ತಾರ? ಸೂರ್ಯ ಮುಳಿ ನಿನಗೇನ ಯಪ್ಪ. ನನ್ನ ಪವಿತ್ರವಾದ ಆಯುಷ್ಯವಾಗಿಂದ ಇನ್ನೂ ತನಕ ಈ ದಿನ ಹೊತ್ತು ಮುಳುಗಿದ್ರು ಕೂಡ ಭಗವತಿಯ ಸಾಕ್ಷಾತ್ಕಾರ ಆಗಲಿಲ್ಲವಲ್ಲ ಅಂತ ಕಣ್ಣಾಗ ನೀರು. ನಿಮ್ಗೆ ಯಾವಾಗರಿ ಬಂದವನು ನಿಮ್ಮ ಹೆಂಗೆ ಸತ್ತಾಗ ಬರುತ್ತೆ ಕಣ್ಣಾಗ ನೀರು. ಒಂದು ಸ್ವಲ್ಪ ಜಬರ್ದಸ್ತ ಹಾಕತ್ತೀನಿ ನಾ ಈ ಕಡೆ ಇತ್ತು. ಯಾಕೆ ನಮ್ಮ ಮತ್ತೆ ಏನು ನೋಡಿ ನೀ ಕೆಲಸ ಆಗಲಿಲ್ಲ ಜಬರ್ದಸ್ತ ತಗೊಳಕತ್ತೀನಿ ತಿಳ್ತಂದ್ರೆ ಅದಲ್ಲ. ಮುಳುಗುತ್ತಿರೋ ಸೂರ್ಯನ ನೋಡಿ ನೀ ಯಾವಾಗಲೇ ಹತ್ತಿರೇನು? ಏನು ಘಾತಾಗಿತ್ತದ ಗೊತ್ತೇನು? ಆಯುಷಃ ಕ್ಷಣಮೇಕೋಪಿ ನ ತುಲ್ಯಂ ಸ್ವರ್ಣಕೋಟಿಭಿ. ಅವ ಮಹಾತ್ಮ ಮನುಷ್ಯ ಜನ್ಮದ ಒಂದು ಕ್ಷಣ ಆಯುಷ್ಯವನ್ನ ಒಂದು ಪರದಾಗಿಟ್ಟಾನ. 1 ಕೋಟಿ ಬಂಗಾರದ ನಾಣ್ಯಗಳನ್ನ ಇಲ್ಲಿಟ್ಟಾನ. ವಿಚಾರ ಮಾಡ್ರಿ. ಈ ಒಂದು ಕ್ಷಣಕ್ಕೆ ಈ ಕೋಟಿ ಬಂಗಾರ ನಾಣ್ಯಗಳು ಸಮ ಆಗೋದಿಲ್ಲ ಅಂತ ಬರ್ದಾನ. ಹೋಯಪ್ಪ, ಸಮ ಆಗ್ತದೇನ್ರಿ? ಹೋಗ್ತವು ಒಂದು ಕ್ಷಣದಲ್ಲಿ ಇದು ಯಾವತ್ತು ಪರಿವರ್ತನಶೀಲದ. ಕ್ಷಣ ಪರಿವರ್ತನೆ ಆಗ್ತದೆ. ಆದ್ರೆ ನೀನು ಮಾತ್ರ ಪರಿವರ್ತನೆ ಆಗಿಲ್ಲ. ಇದನ್ನ ಹೇಳೋದು ಬಾಲ್ಯ ಹೊತ್ತು ಬಾಲ್ದಾಗಿದ್ದವನ ಯೌವನದಾಗಿದ್ದವನ ಮುದುಕಾಗ್ಯಾನ. ಆದ್ದರಿಂದ ತಮ್ಮ ಇಲ್ಲಿ ಏನದ ಅಂತ ಕೇಳ, ನೀನು ಅಧಿಕಾರಿಯದ ದೇಹ ವಿಕಾರ ಉಳ್ಳದ್ದು ಅದ. ನೋಡು ನೀನೇ ಪರವೆಂದಾಡುತ್ತಿಹುದ ದೇವ ವೇದ ತತ್ವವ ಗೂಡಲಾರದೆ ನೋಡು ನೀನೇ ವಿಲಕ್ಷಣನಾಗಿ. ಗಂಡು ಕೇಡುಗೊಳ್ಳುವುದೆಲ್ಲ ತಾನೇ ನೋಡ ಸತ್ಯವೆಂದು ತಿಳಿಯುತ್ತ. ನೋಡು ನೀನದ ಬೆರಸದಾಶ್ರಯವಾದ ಸತ್ಯವನು. ನೋಡು ನೀನೇ ಪರವೆಂದು. ತಮ್ಮ ನಿನ್ನಲ್ಲಿ ಆ ಪರತತ್ವ ಅಡಕಾಗೈತಿ. ನೋಡು. ಹ್ಯಾಂಗೆ ನೋಡು? ಕಣ್ಣಿಲೆ ನೋಡುವುದು ಅಲ್ಲದ. ಅದಲ್ಲ, ಕಣ್ಣಿಲೆ ನೋಡುವ ಅಲ್ಲ. ಅದನ್ನು ನೀನು ನೋಡಬೇಕಾಗಿತ್ತು ಅಂತಂದ್ರೆ ಸ್ವಲ್ಪ ಒಳಗೆ ಹೋಗ್ಬೇಕು. ಅಂದರೆ ಅದು ತತ್ಪದದ ಲಕ್ಷಾರ್ಥವನ್ನು ನೋಡು, ತಂಪದ ಲಕ್ಷಾರ್ಥವನ್ನು ನೋಡು. ಅದು ಅನಿತ್ಯವಾಗಿರ್ತಕ್ಕಂಥ ಈ ಅನಾತ್ಮ ಪದಾರ್ಥಗಳಿಗೆ ಸಾಕ್ಷಿಯಾಗಿ ನೋಡು. ನೋಡು ನೀನೇ ಪರವೆಂದು ತತ್ವಗೂಡದೆ. ಅದನ್ನೇ ಮತ್ತೊಂದು ರೀತಿಯಿಂದ ಮತ್ತೆ ತತ್ವಗೂಡದೆ ವಿಲಕ್ಷಣನಾಗಿ ನಿಂದು ನೋಡು. ಅನಾತ್ಮ ತತ್ವಗಳ ಕೂಡಿ 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 ನಮ್ಗೆ ರೂಢಿ
ಕಷ್ಟ ಅದ. ಶಾಸ್ತ್ರ ಹೇಳಿದ್ರು ಕೂಡ ಕೇಳಿದ್ರು ಕೂಡ 10 ವರ್ಷ ಕೇಳಂತಾರೆ ಹೆಂಗೆ ಅದ ಹಂಗೆ ಅದ. ಏನು ಪರಿವರ್ತನೆ ಆಗತ್ತ ಎಂದು ನಿನ್ನ ದೇಹ ಪರಿವರ್ತನೆ ಮುದುಕಾತು. ನೀ ಏನ್ರಿ ಬದಲಾವಣೆ ಆಗಿದ್ದಾನು ಪರಿವರ್ತನೆ ಆಗದ ಕೇಳಬೇಕಾಗ್ತದನ. ಪರಿವರ್ತನೆ ಆಗಲ್ಲ ಕೇಳಬೇಕಾಗ್ತದನ. ಯಾಕೆ ಕೇಳ್ತಾ ಇದ್ದೀರಿ? ಅದು ಬದಿಯ ಬದಲಾವಣೆ ಆಗಬೇಕಲ್ಲ. ಅದು ವಿಚಾರ ಮಾಡು. ನೋಡು ನೋಡು ನೀನೇ ಪರವೆಂದು ತತ್ವಗೂಡದೆ. ಆ ಹುಡುಗ ಬಂದ ಸ್ವಾಮಿಗಳು ದುರ್ಗಂತಕ್ಕ ಅಪ್ಪಗಳ ಬ್ರಹ್ಮಜ್ಞಾನ ಹೆಂಗಾಕಚ್ಚರಿ ಭಾಳ ಸರಳ ಅದ. ನಾಳೆ ಬಾರಿ ಅಂದ್ರು ಭಾಳ ಸರಳ ಅದ ಅಂತಾರೆ ಬ್ರಹ್ಮಜ್ಞಾನ. ಕಡಾಪಡಿ ಪುಸ್ತಕ ಹೊತ್ಕೊಂಡು ಅಡ್ಡಾರೋ ನೋಡೇ ನಾನು ಭಾಳ ಸರಳ ಅದ ಅಂತಾರು. ಭಾಳ ಚಲೋ ಹೊರಗೆ ಸ್ನಾನ ಮಾಡಿ ಬಂದ ಬಂದಪ್ಪ ಬಂದ ನಾಷ್ಟ ಮಾಡ್ತಮ್ಮ. ಆಸಮ್ ನಾಷ್ಟ ಮಾಡಿ ಕಟ್ಟಿ ಮೇಲೆ ಕೊಂಡ್ರು. ಏನು ಮಾಡಿದ್ರು? ಏನಿಲ್ಲ, ನೋಡೋದು ನೋಡೋದು ಇಷ್ಟ ರೀ ಗೊತ್ತು ಹೋಗ್ಲದರಿ ಅಂದವ. ನೋಡು ಗೊತ್ತ ನೀವು ನೋಡ್ಕೋತ ಗೊತ್ತ. ನಾವು ಗುರುಗಳು ಏನು ಮಾಡಾಕತ್ತೀವಿ? ಒಂದು ಒಡಕ್ಕೆ ಗಡಿಗೆ ತೊಗೊಂಡ್ರೆ ಬಾನಾಗಿ ನೀರು ತಂದು ಹಾಕಾಕತ್ತರು. ಅದು ನೀರು ಇಲ್ಲಿ ಬರಂಗಿಲ್ರಿ. ನೋಡಿದ ಒಡಕ್ಕೆ ಗಡಿಗೆ ಹಿಂಗೆ ಎದ್ದುದು ಹಿಂಗೆ ತರಿಸೋದು ಎದ್ದುದು ಹಿಂಗೆ ಸರಿದು. ಇವ ನೋಡಿದ ತಡ್ಕೊಳಕ್ಕಾಗಲಿಲ್ಲ. ಕೂಡಿದ ಸ್ವಾಮಿ ಬುದ್ಧಿ ಇದ್ದೈತಿಲ್ಲ ನನಗೆ ಒಡಕ್ ಕೊಡ. ಅದು ನನಗೆ ಬುದ್ಧಿಲ್ಲ, ನೀ ಮನೆ ಹೋಗ್ತಮ್ಮ ನಿನಗೇನು ಹೇಳಿ? ನಿಮಗೆ ನೆನಪತ್ತಿಲ್ಲ ಕಲ್ತಾರು ಅಂದ. ನೋಡಂತ ಹೇಳಿಲ್ಲ. ನೋಡಿದ್ರ ದೇವ, ಕೂಡಿದ್ರ ಜೀವ. ನೋಡಿದ್ರ ದೇವ, ಕೂಡಿದ್ರ ಜೀವ. ನಾವು ಏನು ಮಾಡಿದೆವು? ಕೂಡಿದೆವು. ಎದ್ರ ಕೂಡ? ನಾಮ, ಜಾತಿ, ವರ್ಣ, ಆಶ್ರಮ, ಪರಿಮಾಣ, ಸಂಬಂಧ, ಜನನ, ಮರಣ, ಚಂದ್ರೋದಯ ನಮಗೆಲ್ಲ ಗೊತ್ತೈತಿ. ಚಂದ್ರೋದಯ ಎಲ್ಲ ಗೊತ್ತೈತಿ ಅಲ್ಲ. ಅದು ಕೂಡು ಬಿಟ್ಟಾಗ ಗೊತ್ತೈತೆ ತಿಳಿದು ಹೊರತು ಬಾಯ್ಪಾಟ್ ಮಾಡಿರ್ತೀವಿ ಅಲ್ಲದು. ಜಾನನ ಅವ್ರ ಮಾನನ ಹೇಳಿದ್ರು ನೀನು ತಿಳಿದೋದು ಬೇರೆ. ಮಾನ ಅಂದ್ರೆ ಅದನ್ನು ಒಪ್ಪಿಕೊಳ್ಳು. ತಿಳಿದದ್ದನ್ನ ಒಪ್ಪಿಕೊಳ್ಳು. ನಮ್ಗೆ ತಿಳಿದ್ರೆ ಮುಗಿತ ತಿಳ್ಕೋದಾಡಿ. ನೀವು ತಿಳಿದದ್ದನ್ನು ಒಪ್ಪಿಕೋಬೇಕಲ್ಲ. ಮನಸ್ಸು ಒಪ್ಕೋದಿಲ್ಲ. ಬುದ್ಧಿ ಹೋಗ್ತೈತೆ, ಅದು ಫೋನ್ ಹಾಕತ್ತೆ, ಚಪ್ಪಲ್ ಹೊಡಿತೈತೆ. ಆದ್ರೂ ಕೆಲಸ ಮನಸ್ಸು ಒಪ್ಪಿಕೊಳ್ಳೋದು. ಯಾಕೆ? ಅದಕ್ಕೆ ಚಟ ಬಿದ್ದೈತಿ. ಈ ಆತ್ಮಗಳು ಕೂಡಿ 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 ಚಟ ಬಿದ್ದೈತಿ. ಅದರಿಂದ ಅದಕ್ಕೆ ಹಿಡಿತೈತಿ. ಒಪ್ಪಿಕೊಂಡಾಗನ ಶಾಸ್ತ್ರ ತಿಳಿದಂಗೆ. ತಿಳುವಳಿಕೆ ಬರೀ ಏನು ಕೆಲಸ ಮಾಡಂಗಿಲ್ಲದು. ಅದಕ್ಕೋಸ್ಕರವಾಗಿ ಅವ್ರು ಬರೀತಾ ಇದ್ದಾರಲ್ಲ, ನೋಡು ನೋಡ ಈ ನೀನೇ ಪರವೆಂದಾಡುತ್ತಿರುವುದ ವೇದ ತತ್ವದ ಗೂಡಲಾರದೆ ನೋಡು ನೀನೇ ವಿಲಕ್ಷಣನಾಗಿ ಕೇಳುಗೊಳ್ಳುವುದೆಲ್ಲ ತಾನೇ ನೋಡ ಸತ್ಯವೆಂದು ತಿಳಿಯುತ್ತ ನೋಡು ನೀನದ ಬೆರಸದಾಶ್ರಯವಾದ ಸತ್ಯವನ್ನು ಕೇಳು. ನೋಡು ನೋಡು ನೀನೇ ಪರವೆಂದು ನೀ ಪರತತ್ವನೇ ಇದ್ದೀಯ ಅಲ್ರಿ. ನೀನು ಪರತತ್ವನೇ ಇದ್ದೀಯ. ನೋಡು ಯಾಕೆ ನೋಡು? ಈ ಅನಾತ್ಮ ತತ್ವಗಳನ್ನೇ ಕೂಡದ ನೋಡು. ಹೌದಲ್ರಿ? ನಾವು ಕೂಡ್ಕೊತೀವಿ. ಕೂಡು ರೂಢಿ ಆಗೈತೆ. ಕೂಡಿದಾಗ ಕೂಡುವುದರಿಂದನ ಬಂತು ನೋಡ್ರಿ. ಹೌದ್ರಿ? ಜ್ಞಾನಿಗಳಿಗೆ ಈ ಅಂತಃಕರಣ ಉಪಾಧಿ ಆಗೈತಂತ ವಿಚಾರಿಸಾಗ. ಅಜ್ಞಾನಿಗಳಿಗೆ ಏನಾಗೈತಿ? ವಿಶೇಷಣ. ವಿಶೇಷಣ ಅಂದ್ರೆ ಏನು? ಉಪಾಧಿ ಅಂದ್ರೆ ಏನು? ಸ್ವರೂಪೇ ಪ್ರವಿಷ್ಟತ್ವೇ ಸತಿ. ವಿಶೇಷಣ ಅಂದ್ರೆ ಏನು? ಸ್ವರೂಪೇ ಪ್ರವಿಷ್ಟತ್ವೇ ಸತಿ. ಪ್ರವಿಷ್ಟತ್ವೇ ಸತಿ. ಇತರ ಪದಾರ್ಥ ವ್ಯಾವರ್ತಕತ್ವ. ವಿಶೇಷಣ. ಏನದು? ವಿಶೇಷಣ. ವಿಶೇಷಣ.
ಸ್ವರೂಪೇ ಪ್ರವಿಷ್ಟ ಸತಿ ಈ ಅಂತಃಕರಣ ಧರ್ಮದೊಡನೆ ಏನಾಗೈತಿ ಕೂಡಿಕೊಂಡಾನ ಇದು ವಿಶೇಷಣ ಆಗೈತೆ. ಅಂತಃಕರಣ ಅಜ್ಞಾನಿಗೆ ಕೂಡ್ಕೋತಾನ. ಕಟ್ಟು ಬತ್ತಂದ್ರೆ ನೋಡು ಬದಲಾಗಿರ್ತಾನ ಮನುಷ್ಯ ಅದಲ್ರಿ. ಸಿಟ್ಟು ಬಂದಾಗ ಸ್ವಲ್ಪ ನೀವು ಕಂಗಡಿ ಮುಂದೆ ನಿಂತು ನೋಡ್ಕೋರಿ, ಮಾರಿ ಹೆಂಗಾಗಿರ್ತತಿ, ಪರಿವರ್ತನೆ ಇರ್ತೈತಿ ಅಲ್ಲ. ಕಂಪವಾಗಿರ್ತಾವ, ಕೈಗಡದು ತರ್ತಾವ. ಯಾಕೆ ಕೂಡೈತಿ ಕಾಮದ ಕೂಡ ಪುರೋದು ಕೂಡ ಕೂಡಿ ರೂಢಿ ಆಗೈತಲ್ಲ. ಇನ್ನು ಜ್ಞಾನಿಗಳಿಗೆ ಉಪಾಧಿ ಆಗೈತಿ. ಉಪಾಧಿ ಅಂದ್ರೆ ಏನು? ಅಪ್ರವಿಷ್ಟತ್ವ. ಸ್ವರೂಪೇ ಅಪ್ರವಿಷ್ಟತ್ವ. ಸ್ವರೂಪೇ ಅಪ್ರವಿಷ್ಟತೆ ಸತಿ ಇತರ ಪದಾರ್ಥ ವ್ಯವರ್ತಕತ್ವಂ ಉಪಾಧಿತ್ವಂ. ಘಟಾಕಾಶ ಅದು ಆಕಾಶದೊಡನೆ ಕೂಡಿಕೊಳ್ಳಲಾರದೆ ಅಲ್ಲ, ಅದು ರೌಂಡಾಗಿ ಇದೊಂದು ಘಟಾಕಾಶ ಅದೊಂದು ಮಠಾಕಾಶ ಅಂತ ನಾವು ತಿಳ್ತೀವಲ್ಲ. ಘಟಮಠವೆರಡ ಬೆಚ್ಚಿದೊಡೆಂತು ಹಿತವಾಗಿಪ್ಪುದು ಆಗಸವೆಂದು. ಮಹಾತ್ಮರು ಉಪಾಧಿ ಆಗಿತ್ತಿದ್ದು ಉಪಾಧಿ ಕೂಡ ಕೂಡಂಗಿಲ್ಲ. ಅವರು ಅಂತಃಕರಣದೊಡನೆ ಕೂಡಿಕೊಳ್ಳಲಾರದನೆ ಅದನ್ನು ನೋಡ್ಕೋತ ಕೊಂಡ್ರು. ನೋಡು ಪುಸ್ತಕ ನೋಡ್ಗಾಡಿ ನಿನ್ನ ಮನಸ್ಸು ನೋಡು. ಆ ಷಣ್ಮುಖಾರ ಮಠದಾಗ ಒಬ್ಬ ಮುದುಕಿದ್ದ. ಅಲ್ಲಿ ಹೋಗಿ ಬರ್ತಿದ್ದರು. ಇಲ್ಲಿ ತಪ್ಪುತ್ತೇರಾದ ಕೂಡಲೇ 15 ದಿವಸ ಶಿವಪುರಪ್ಪನವ್ರು ಬರ್ತಿದ್ರು. ನಾವು ಅಲ್ಲಿ ಕೋಲೆಗಳಿದ್ದು ಮೊದಲು ಎಲ್ಲ ರೂಮ್ಗಳು ಷಣ್ಮುಖಾರ ಬರೋದು. ಸಂಜೆನಾಗ ಒಂದು 8 ಮಂದಿ ಕೂಡಿ ಅಪ್ಪಗಳು ಹೇಳಿ ಚರ್ಚೆ ಅದು ಮಾಡ್ತಿದ್ದಾಗ ಅಲ್ಲೇ ಮುದುಕ ಬಂದು ಸುಮ್ಮನೆ ಕೊಂಡಿಸಿದ್ದ. 60-70 ವರ್ಷ ಮುದುಕ. ನೋಡಿ 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 ಇಲ್ಲ ಅಂದೆ, ಏನಜ್ಜ ಸುಮ್ಮ ಕೂತಿಲ್ಲ ನಮಗೆ. ಸುಮ್ಮ ಕೂತಿಲ್ಲ ಮತ್ತೇನು ಮಾಡಾಕ್ತಿದ್ರು ನೋಡಾಕತ್ತೇನೆ. ಅಲ್ಲಿ ಏನಿಲ್ಲ, ಏನು ನೋಡಾಕತ್ತಿದ್ದೆ ನಾನು? ಮನಸ್ಸು ನೋಡಾಕತ್ತೇನೆ ಅಂದವ. ಮನಸ್ಸು ನೋಡು ರೂಢಿ ಮಾಡ್ರಿ. ಪುಸ್ತಕ ರಗಡ ಆದ ಅಲ್ಲ. ಎಷ್ಟು ಕೋಟಿ ಮನುಷ್ಯ ಪುಸ್ತಕಗಳು ಹೊತ್ಕೊಂಡು ತಿರುಗಾಡೋರು ನೋಡಿದೀವಿ. ಕೆಲಸ ಆಗೋದಿಲ್ಲ. ಅದಕ್ಕೆ ಕೂತತ್ತೂಡದೆ ಅಲ್ಲ. ಇಲ್ಲಿ ತನವು ಹುಟ್ಟಲು ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಪ್ಪ ನೀ ಎಲ್ಲ ಅನಾತ್ಮಗಳಿಗೆ ವಿಲಕ್ಷಣನಾಗಿ ನೋಡುವಂತ ಹೇಳ್ತಿ. ಖರೆ ತನು ಹುಟ್ಟಲು ನಾನು ಹುಟ್ಟಿದೆ, ತನುವಿದೆಳೆಯಲು ನಾನು ಸಾಯುವೆ, ತನುವೆಗಿಂನ ಭಿನ್ನವೆಂಬುವುದೆಂತು ಗುರುದೇವ. ತನು ಹುಟ್ಟುವ ಮೊದಲು ನಿರ್ಣಯ ನೆನಹೋ ಕಿಂಚಿನ್ ಮಾತ್ರವಿಲ್ಲದೆ ತನುವಿಗಿಂನ ಭಿನ್ನವೆಂತೆಂದು ಶಿವಪುತ್ರ. ತನು ಹುಟ್ಟಿದ್ರೆ ನಾನು ಹುಟ್ಟಿದೆ, ಸರಿ ಹುಟ್ಟಿದ್ಕೊಂಡು ನಾನು ಹುಟ್ಟಿದೆ ಅಂತೇಳಲ್ಲ. ಎಲ್ಲರೂ ಅನುಭವನ ಕೇಳ್ತಾನ ಅವ. ಶಿವಪುತ್ರ ಸ್ವಾಮಿ ಕೇಳ್ತಾರೆ, ಅಪ್ಪ ಸರಿ ಹುಟ್ಟಿದ್ಕೊಳ್ಳೆ ನಾನು ಹುಟ್ಟಿದೆ, ಸರಿ ಸತ್ತಲ್ಲಿ ನಾನು ಸತ್ತೆ, ಸರಿಗಿಂತಲೂ ನಾನು ಭಿನ್ನದನ್ನು ಅನ್ನೋದನ್ನು ಹ್ಯಾಂಗೆ ತಿಳ್ಕೊಳ್ಳಿ? ಹೌದಲ್ರಿ? ಸರಿ ಹುಟ್ಟಿದಾಗ ನಾನು ಹುಟ್ಟಿದೆ ಅಂತದಿಲ್ರಿ. ನಾನು ಹುಟ್ಟಿದೆ, ಸರಿ ಸತ್ತರೆ ನಾನು ಸತ್ತೆ. ಇದು ಎಲ್ಲರ ಅನುಭವನ ಅದು. ಅದಕ್ಕೆ ಶರೀರವೇ ನಾನು ಅಂತ ಗಟ್ಟಿಯಾಗ್ಯದ ಅಲ್ಲ. ಯಾಕೆ ಹುಟ್ಟಿದ ಕೂಡಲೇ ನಾನೇ ಹುಟ್ಟಿದೆ, ಸತ್ತ ಕೂಡಲೇ ನಾನೇ ಸತ್ತೆ. ಇಲ್ಲಪ್ಪ ನೀನು ಸಾಯು ಮನುಷ್ಯ ಅಲ್ಲ ಅನ್ನೋದನ್ನ ನಾಳಿನ ದಿವಸ ಚಂದಂಗ ವಿಚಾರ ಮಾಡೋಣ. ಸದ್ಗುರುನಾಥ ಮಹಾರಾಜ್ ಕಿ ಜೈ.